ಹಾಯ್ ಎಲ್ರೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಲ್ಲುಬೀರು. ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿ ಮಧ್ಯಯುಗನ ಭಾರತ ಇತಿಹಾಸ ಭಾಗ 2. ಈ ಮಧ್ಯಯುಗನ ಭಾರತ ಇತಿಹಾಸ ಭಾಗ 2 ಅಲ್ಲಿ ಭಾರತದ ಮೇಲೆ ತುರ್ಕರ ದಾಳಿಗಳು ನೋಡ್ತಾ ಹೋಗ್ತೀವಿ. ಭಾರತದ ಮೇಲೆ ತುರ್ಕರ ದಾಳಿಗಳು. ಈ ತುರ್ಕರು ಅಂತಂದ್ರೆ ಯಾರು? ಮಮ್ಮದಿಯರ ದಾಳಿಗಳು ಅಂತ ನೋಡ್ತಾ ಹೋಗ್ತೀವಿ. ಏನಪ್ಪ ಅಂತಂದ್ರೆ ಈ ಮಮ್ಮದಿಯರ ದಾಳಿಗಳು ಮಧ್ಯಯುಗನ ಭಾರತ ಇತಿಹಾಸದಲ್ಲಿ ಎರಡು ಅಫ್ಘಾನ್ ಮನೆತನಗಳು ದಾಳಿ ಮಾಡ್ತಾವೆ. ಅಂದರೆ ತುರ್ಕ್ ಮನೆತನಗಳು ಮುಸ್ಲಿಂ ಮನೆತನಗಳು ದಾಳಿ ಮಾಡ್ತವೆ. ಅದಕ್ಕೇನಂತ ಕರಿತೀವಿ? ಮಮ್ಮದಿಯರ ದಾಳಿಗಳು ಅಂತ ಕರಿತೀವಿ. ಈ ಎರಡು ಮನೆತನಗಳು ಯಾವ ಅಂತಂದರೆ, ಒಂದು ಗಜನಿ ಮನೆತನ, ಇನ್ನೊಂದು ಗೋರಿ ಮನೆತನ. ಇದಕ್ಕಿಂತ ಮುಂಚಿತವಾಗಿ ನಾವು ಅರಬ್ಬರ ದಾಳಿ ನೋಡಿದ್ವಿ. ಅಜ್ಜ ಶ್ರೀಲಂಕಾಗೆ ಬಂದು ವ್ಯಾಪಾರ ಮಾಡಿಕೊಂಡು ಶ್ರೀಲಂಕಾದಲ್ಲಿರ್ತಕ್ಕಂಥ ಸಂಪತ್ಭರಿತವಾದ ವಸ್ತುಗಳನ್ನು ತೆಗೆದುಕೊಂಡು ಅರಬ್ ದೇಶಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ದೇಬಾಲ್ ಪ್ರದೇಶವನ್ನು ಆಳ್ವಿಕೆ ಮಾಡ್ತಕ್ಕಂಥ ದಾಯರ್ ಎಂಬ ಏನು ಮಾಡ್ತಾನೆ ಅಂತಂದರೆ, ಈ ಅಜ್ಜನ ಹಡಗಳನ್ನು ಸಂಪತ್ಭರಿತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡು ಹೋದ. ಅಂತಹ ಸಂದರ್ಭದಲ್ಲಿ ಅಜ್ಜ ಕೋಪಗೊಂಡು ಏನು ಮಾಡ್ತಾನೆ ಅಂತಂದ್ರೆ, ತನ್ನ ದಂಡನಾಯಕನ ಕರೆಯೋಕ್ಕಿಂತ ಮುಂಚಿತ ಒಂದು ಪತ್ರ ಬರೀತಾನೆ. ಏನಂತ ಪತ್ರ ಬರೀತಾನೆ? ಓ ದಾಯರನೇ, ನಾವು ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಸಂಪತ್ತನ್ನು ತೆಗೆದುಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಬಾಲ್ ಅಂತ ಪ್ರದೇಶದ ಹಡಗುಗಳು ಕಳ್ಳತನ ಆಗಿವೆ. ಆ ಹಡಗುಗಳನ್ನ ಏನು ತೊಗೊಂಡಿ ಅಂತೇಳಿ ಒಂದು ಪತ್ರ ಬರೆದಾಗ, ಅವಾಗ ದಾಯರ್ ಪತ್ರ ಬರ್ತಾನೆ, ಹುಚ್ಚುಗೆಟ್ಟಿ, ನಾನ್ಯಾಕೆ ನಿನ್ನ ಹಡಗುಗಳನ್ನ ತೆಗೆದುಕೊಳ್ಳಿ ಅಂತೇಳಿ ಒಂದು ನಕಾರಾತ್ಮಕ ಒಂದು ಪತ್ರ ಬರೀತಾನ. ಯಾರಪ್ಪ ಅಂತಂದರೆ ಈ ದಾಯರ್ ನಕಾರಾತ್ಮಕ ಪತ್ರ ಕೇಳಿ ಅಜ್ಜಾಜನಿಗೆ ಕೋಪ ಬಂತು. ಅರಬ್ ದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ದಾಗ ಅಜ್ಜಾಜನಿಗೆ ಕೋಪ ಬಂತು. ಅದಕ್ಕೆ ಏನು ಮಾಡೋದು? ಉಬೇದುಲ್ಲಾ ಖಾನ್ ಕಳಿಸ್ತಾನ. ಕ್ರಿಸ್ತಶಕ 711ರಲ್ಲಿ ಉಬೇದುಲ್ಲಾ ಖಾನ್ ಕಳಿಸಿದ. ಈ ಉಬೇದುಲ್ಲಾ ಖಾನ್ ಏನು ಮಾಡ್ತಂತಂದ್ರೆ, ಬಂತು ದಾಳಿ ಮಾಡಾಕಂತೇಳಿ ಬಂತು. ಅದೇನು ತನ್ನ ಸಾಮ್ರಾಜ್ಯ ಒಳ ಕಳ್ಕೊಳ್ಳೋದು ಅಲ್ಲೇ ಹೊಡೆದು ಉರಿಸಿದಕ್ಕೆ. ಯಾರು? ದಾಯರ. ತದನಂತರ ಈ ಅಜ್ಜಾಜ್ ಏನು ಮಾಡ್ತಾನಂತಂದರೆ, ಇವ ಸಾಮಾನ್ಯ ಮನುಷ್ಯ ಅಲ್ಲ ದಾಯರ, ಇವನಿಗೆ ಏನಾದರೂ ಒಬ್ಬ ಶ್ರೇಷ್ಠ ವ್ಯಕ್ತಿನ ಕಳಿಸ್ಬೇಕಂತೇಳಿ ಯಾರಪ್ಪ ಅಂದರೆ ಮೊಹಮ್ಮದ್ ಬಿನ್ ಕಾಸಿಮ್ನನ್ನು ಕಳಿಸಿಕೊಡ್ತಾನೆ. ಕ್ರಿಸ್ತಶಕ 712ರಲ್ಲಿ ಯಾರಂತಾರೆ? ಮೊಹಮ್ಮದ್ ಬಿನ್ ಕಾಸಿಮನ್ನು ಕಳಿಸಿಕೊಡ್ತಾನ. ಅವಾಗ ಕಳಿಸಿಕೊಟ್ಟಾಗ ರಾವೂರ್ ಕದನದಲ್ಲಿ ಈ ಮೊಹಮ್ಮದ್ ಬಿನ್ ಕಾಸಿಮ್ ಏನು ಮಾಡ್ತಾನ? ದಾಯರನ್ನು ಸೋಲಿಸಿ ಕೊಲೆ ಆಗಿರ್ತಕ್ಕಂಥ ದಾಯರ ಅವನ ಹೆಂಡತಿಯಾಗಿರ್ತಕ್ಕಂಥ ಪಾಣಿನಿ ದೇವಿ ಗಂಡ ಸತ್ತ ಸುದ್ದಿ ಕೇಳಿ ಬೆಂಕಿಯ ಜೊತೆಯಲ್ಲಿ ಬಿದ್ದು ಸತ್ತೋದ್ಲು. ಹೀಗೆ ಅದೆಲ್ಲವನ್ನು ಹಿಸ್ಟ್ರಿ ನೋಡಿದ ತಕ್ಷಣ ಅಲ್ಲಿಂದ ಮತ್ತೆ ಇನ್ನೊಬ್ಬರು ಬರ್ತಾರೆ ಅಂತ ಹೇಳಿದೆ. ಈ ಅರಾಬ್ ಎಲ್ಲಿದೆ ಅಂತಂದರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇರಾನ್ ದಾಟಿ ಇರಾಕ್ ಇದೆ. ಈ ಇರಾಕ್ ದಾಟಿ ಅಫ್ಘಾನಿಸ್ತಾನದ ಮೂಲದವರು ಇದೆಲ್ಲ ಎಲ್ಲಿ ಯಾರಂತಂದರೆ ಅಫ್ಘಾನಿಸ್ತಾನದ ಮೂಲದವರು. ಯಾರಂತಂದರೆ ಈ ಗಜನಿ ಮನೆತನ ಇದೆಯಲ್ಲ, ಇದು ಅಫ್ಘಾನಿಸ್ತಾನ ಮೂಲದವರು. ನೋಡಿ, ಈ ಎರಡು ಮನೆತನಗಳ ಆಳ್ವಿಕೆ ಮಾಡಿದ್ದು, ಒಂದು ಗಜನಿ ಮನೆತನ, ಇನ್ನೊಂದು ಗೋರಿ ಮನೆತನ. ಈ ಮೊದಲನೇದಾಗಿ ನೋಡ್ರಿ ಗಜನಿ ಮನೆತನ. ನೋಡ್ರಿ, ಈ ಗಜನಿ ಮನೆಯ ಸ್ಥಾಪಕರು ಯಾರು ಗೊತ್ತಾ? ಅಲಪ್ತಗಿನ್ ಗಜನಿ ಅಂತೇಳಿ. ಯಾರು? ಅಲಪ್ತಗಿನ್ ಗಜನಿ. ಈ ಮೊಹಮ್ಮದ್ ಗಜನಿ ಅಲಪ್ತಗಿನ್ ಗಜನಿ ಇದನ್ನಲ್ಲ, ಅಲಪ್ತಗಿನ್ ಗಜನಿ ಕೂಡ ಒಬ್ಬ ಶ್ರೇಷ್ಠ ರಾಜ. ನೋಡ್ರಿ, ಈ ಗಜನಿ ಮನೆತನ ಸ್ಥಾಪಕ ಅಲಪ್ತಗಿನ್ ಗಜನಿ ಆದ್ರ ಈತನ ಕಾಲಾವಧಿ ಏನು ಗೊತ್ತಾ? ಯಾರು? ಈ ಅಲಪ್ತಗಿನ್ ಗಜನಿ ಕಾಲಾವಧಿ ಏನು ಗೊತ್ತಾ? ಕ್ರಿಸ್ತಶಕ 933 ಈತನ ಕಾಲಾವಧಿ. ಈತನ ಮಗನಾಗಿರ್ತಕ್ಕಂಥ ಸಬತ್ಗಿನ್ ಗಜನಿ ಬರ್ತಾನ. ಯಾರಂತಂದರೆ ಸಬತ್ಗಿನ್ ಗಜನಿ ಅಂತೇಳಿ ಬರ್ತಾನೆ. ಯಾರಂತಂದರೆ ಈ ಅಲಪ್ತಗಿನ್ ಗಜನಿಯ ಮಗ ಯಾರಪ್ಪ ಅಂದರೆ ಸಬತ್ಗಿನ್ ಗಜನಿ ಅಂತೇಳಿ ಬರ್ತಾನೆ. ಈ ಸಬತ್ಗಿನ್ ಗಜನಿ ಕಾಲಾವಧಿ ಏನು ಗೊತ್ತಾ? ಈ ಸಬತ್ಗಿನ್ ಗಜನಿ ಕಾಲಾವಧಿ ಕ್ರಿಸ್ತಶಕ 976ರಿಂದ 997ರವರೆಗೆ ಈತನ ಕಾಲಾವಧಿ. ಈತ ನೋಡ್ರಿ, ಸಬತ್ಗಿನ್ ಗಜನಿ, ಈತ ಅಲಪ್ತಗಿನ್ ಗಜನಿ ಒಬ್ಬ ಸೇವಕ ಮಗನಾಗಿರ್ತಕ್ಕಂಥ ಮಗ ಇವ ಮೊದಲು. ಆನಂತರ ಒಬ್ಬ ಸೇವಕನಾಗಿ ಕೆಲಸ ಮಾಡ್ದ. ಈತ ಭಾರತದ ಮೇಲೆ ದಾಳಿ ಮಾಡಿದ. ಭಾರತಕ್ಕೆ ಮೊಟ್ಟ ಮೊದಲ ತುರ್ಕರನ್ನ ಪರಿಚಯಿಸಿದ ವ್ಯಕ್ತಿ ಯಾರಂತಂದರೆ ಈ ಸಬತ್ಗಿನ್ ಗಜನಿ. ಯಾರಪ್ಪ ಅಂದರೆ ಈ ಸಬತ್ಗಿನ್ ಗಜನಿ ಏನು ಮಾಡ್ತಾನೆ? ಭಾರತಕ್ಕೆ ಮೊಟ್ಟ ಮೊದಲಾಗಿ ಈ ತುರ್ಕರು ಅಂದರೆ ಮೊಹಮ್ಮದ್ ಗಜನಿ ಒಂದು ಮನೆತನವನ್ನು ಪರಿಚಯ ಮಾಡಿಕೊಟ್ಟ. ಈ ಸಬತ್ಗಿನ್ ಗಜನಿ ಏನು ಮಾಡ್ತಾನಂತಂದರೆ, ನೋಡಿ, ಈತ ಒಂದು ದಾಳಿ ಮಾಡ್ತಾನೆ ಭಾರತ ಮೇಲೆ. ಯಾರ ಮೇಲೆ ದಾಳಿ ಮಾಡ್ತಾನೆ ಅಂತಂದರೆ ಭಾರತ ಒಬ್ಬ ರಾಜನ ಮೇಲೆ ದಾಳಿ ಮಾಡ್ತಾನೆ. ಯಾರಂದರೆ ಜೈಪಾಲ. ಯಾರಪ್ಪ ಅಂತಂದರೆ ಜೈಪಾಲ.
ಜೈಪಾಲ್ ಮೇಲೆ ದಾಳಿ ಮಾಡ್ತಾನೆ ಯಾರಂತಂದರೆ ಸಬತ್ಗಿನ್ ಗಜ್ನಿ. ಈ ಸಬತ್ಗಿನ್ ಗಜ್ನಿ ಯಾರು ಜೈಪಾಲ್ ಮೇಲೆ ದಾಳಿ ಮಾಡ್ತಾನೆ ಎಷ್ಟರ ಅಂದರೆ 986ರಲ್ಲಿ 986 87ರಲ್ಲಿ ಎಲ್ಲಿ ಅಂತಾರೆ ಲಂಗಾನ ಎಂಬ ಕದನದಲ್ಲಿ ದಾಳಿ ನಡೀತದ. ಆವಾಗ ಈ ಸಬತ್ಗಿನ್ ಗಜ್ನಿ ಏನು ಮಾಡ್ತಾನೆ ಗೊತ್ತಾ, ಈ ಸಬತ್ಗಿನ್ ಗಜ್ನಿ ಯಾರನ್ನ ಸೋಲಿಸ್ಬಿಡ್ತಂದ್ರೆ ಈ ಜಯಪಾಲನ ಸೋಲಿಸ್ಬಿಟ್ಟ. ಈ ಜಯಪಾಲನ ಸೋಲಿಸಿ ಏನು ಮಾಡ್ತಾನಂತಂದರೆ ಜಯಪಾಲಿನಿಂದ 1 ಮಿಲಿಯನ್ ಬಂಗಾರದ ದಿನಾರನ್ನು ಪಡೆದುಕೊಂಡ. ಏನಂತಂದರೆ ಈ ಜಯಪಾಲನ ಸೋತಲ್ಲ, ಈ 1 ಮಿಲಿಯನ್ ಬಂಗಾರದ ದಿನಾರನ್ನು ಕಾಣಿಕೆಯಾಗಿ ಕೊಟ್ಟ. ಬಂಗಾರದ ದಿನಾರ್ ಕಾಣಿಕೆಯಾಗಿ ಕೊಟ್ಟ. ಯಾರು? ಜೈಪಾಲ್. ಯಾರಿಗೆ ಕೊಟ್ಟ? ಸಬತ್ಗಿನ್ ಗಜ್ನಿ ಕೊಟ್ಟ. ಆಮೇಲೆ 50 ಆನೆಗಳನ್ನು ಕೊಟ್ಟ. 50 ಆನೆಗಳನ್ನು ಕಾಣಿಕೆಯಾಗಿ ಕೊಟ್ಟ. ಯಾರಂತಂದರೆ ಜೈಪಾಲ ಕೊಟ್ಟ. ಈ ಜೈಪಾಲ ಕೊಟ್ಟು ಈ ಕೊಟ್ಟಂತಾಗ ಜೈಪಾಲ ಏನು ಮಾಡ್ತಾನೆ, ಈ ಲಂಗಾರಿನ ಕದನ ನಡೀತಲ್ಲ, ಈ ಕದನದಲ್ಲಿ ಜೈಪಾಲ ಸೋತು ಹೋಗಿ ಏನು ಮಾಡ್ತಾನೆ, ಭಾರತದಲ್ಲಿ ಅಪಾರ ಪ್ರಮಾಣದ ಸಂಪತ್ತನ್ನು ಕೊಳ್ಳೆ ಹೊಡೆದ್ರು. ಯಾರಂತಂದರೆ ಈ ಸಬತ್ಗಿನ್ ಗಜ್ನಿ. ಅಷ್ಟೇ ಅಲ್ಲ, ಈ ಸಬತ್ಗಿನ್ ಗಜ್ನಿ ಭಾರತ ಮೇಲೆ ದಾಳಿ ಮಾಡಿ ಜೈಪಾಲನನ್ನು ಸೋಲಿಸಿ ಅಪಾರ ಪ್ರಮಾಣದ ಸಂಪತ್ತನ್ನು ತೆಗೆದುಕೊಂಡ. ಅಷ್ಟಲ್ಲದೆ ಮುಂದೆ ಇಡೀ ಭಾರತ ದೇಶದ ಅಪಾರ ಸಂಪತ್ತನ್ನು ಕೊಳ್ಳೆ ಹೊಡೆಯಲು ಇವರಿಗೆ ಸಹಾಯಕವಾಗಿಬಿಡ್ತು. ಇದೇ ಒಂದು ಕದನದಿಂದ ಕ್ರಿಸ್ತಕ 986 ಮತ್ತು 87ರಲ್ಲಿ ಲಂಗಾನ ಎಂಬ ಪ್ರದೇಶದಲ್ಲಿ ಕದನ ನಡೀತಲ್ಲ, ಈ ಸಬತ್ಗಿನ್ ಗಜ್ನಿ ಮತ್ತು ಜೈಪಾಲ್ ಮಧ್ಯೆ, ಈ ಕದನದಿಂದ ಈ ಮೊಹಮ್ಮದ್ ಗಜ್ನಿ ಮನೆತನಕ್ಕೆ ಒಂದು ಮುಂದೆ ಭಾರತ ಮೇಲೆ ಅಪಾರ ಪ್ರಮಾಣ ಸಂಪತ್ತನ್ನು ಕೊಳ್ಳೆ ಹೊಡಲಿಕ್ಕೆ ಒಂದು ದಾರಿ ಮಾಡಿಕೊಟ್ರು ಅಂತ ನೋಡ್ತಾ ಹೋಗ್ತೀವಿ. ಅದಾದ ನಂತರ ಈ ಸಬತ್ಗಿನ್ ಆದ ನಂತರ ಆಳ್ವಿಕೆ ಬರದೆ ಮೊಹಮ್ಮದ್ ಬಿನ್ ಗಜ್ನಿ ಅಂತ ನೋಡ್ತಾ ಹೋಗ್ತೀವಿ. ಯಾರಪ್ಪ ಅಂದರೆ ಈ ಮೊಹಮ್ಮದ್ ಬಿನ್ ಗಜ್ನಿ. ಈತ ನೋಡ್ರಿ ಭಾರತ ಮೇಲೆ ಸಂಪತ್ತನ್ನು ಲೂಟಿ ಮಾಡೋ ಉದ್ದೇಶವನ್ನು ಇಟ್ಕೊಂಡು ಕ್ರಿಸ್ತಶಕ 1000ರಿಂದ 1027 ಅವಧಿಯಲ್ಲಿ 17 ಬಾರಿ ಭಾರತ ಮೇಲೆ ದಾಳಿ ಮಾಡ್ದ. ಈ ಮೊಹಮ್ಮದ್ ಬಿನ್ ಗಜ್ನಿ ಇದನ್ನಲ್ಲ, ಈತ ಭಾರತದ ಸಂಪತ್ತನ್ನು ಸಂಪೂರ್ಣವಾಗಿ ಲೂಟಿ ಮಾಡಬೇಕಂತೇಳಿ ಕ್ರಿಸ್ತಶಕ 1000ರಿಂದ 1027ವರೆಗೆ 17 ಬಾರಿ ಭಾರತ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಅಪಾರ ಪ್ರಮಾಣದ ಸಂಪತ್ತನ್ನು ತೆಗೆದುಕೊಂಡು ಹೋಗ್ತಾನ. ಎಲ್ಲಿಂತಂದರೆ ಅಫ್ಘಾನಿಸ್ತಾನಕ್ಕೆ ತೆಗೆದುಕೊಂಡು ಹೋಗ್ತಾನ. ಅಷ್ಟಾಗಿ ತೆಗೆದುಕೊಂಡೋಗಿ ಲಾಸ್ಟಿಗೆ ಪರಿಣಾಮ ಉಂಟು ಮಾಡ್ತದ. ಆ ನಂತರ ನೋಡಿ ಈ ಮೊಹಮ್ಮದ್ ಗಜ್ನಿ ಏನಿದಲ್ಲ, ಅವನ ದಾಳಿಗಳು ನೋಡ್ತಾ ಹೋಗಿ. ಈ ಮೊಹಮ್ಮದ್ ಗಜ್ನಿಯ ಪ್ರಮುಖ ಈತನ ಕಾಲಾವಧಿ ನೋಡ್ತಾ ಹೋದರೆ, ಈತನ ಕಾಲಾವಧಿ ಕ್ರಿಸ್ತಶಕ 997ರಿಂದ 1030ರವರೆಗೆ ಈತನ ಕಾಲಾವಧಿ. ಈತ ನೋಡ್ರಿ ದಾಳಿ ಮಾಡಿ ಏನೇನು ಇದಲ್ತ. ಈ ಮೊಹಮ್ಮದ್ ಗಜ್ನಿ ಅದಲ್ಲ, ಈ ಮೊಹಮ್ಮದ್ ಗಜ್ನಿ ಅತ್ಯಂತ ಪ್ರಸಿದ್ಧ ಅರಸ. ಅಂತಂದರೆ ಅತ್ಯಂತ ಪ್ರಸಿದ್ಧ ಅರಸ ಯಾರಂತಂದರೆ ಮೊಹಮ್ಮದ್ ಗಜ್ನಿ. ಈ ಮೊಹಮ್ಮದ್ ಗಜ್ನಿ ಅತ್ಯಂತ ಪ್ರಸಿದ್ಧ ಅರಸನಾಗಿದ್ದು ಭಾರತ ಮೇಲೆ 17 ಬಾರಿ ದಾಳಿ ಮಾಡಿ ಅಪಾರ ಪ್ರಮಾಣದ ಸಂಪತ್ತನ್ನು ತೆಗೆದುಕೊಂಡು ಹೋಗ್ತಾನೆ. ಯಾರಂತಂದ್ರೆ ಮೊಹಮ್ಮದ್ ಗಜ್ನಿ. ಮೊಹಮ್ಮದ್ ಗಜ್ನಿ ಈತ ಕ್ರಿಸ್ತಕ 911ರಿಂದ ನವೆಂಬರ್ 1ರಂದು ಅಫ್ಘಾನಿಸ್ತಾನದ ಗಜ್ನಿ ಪ್ರಾಂತ್ಯದಲ್ಲಿ ಜನಿಸಿದ. ಏನಪ್ಪ ಅಂದರೆ ಕ್ರಿಸ್ತಕ 971 ನವೆಂಬರ್ 1ರಂದು ಅಫ್ಘಾನಿಸ್ತಾನದ ಒಂದು ಪ್ರಾಂತ್ಯದಲ್ಲಿ ಜನಿಸಿದ. ಅಂತಂದರೆ ಇದು ಏನು ಮಾಡ್ತಂದರೆ ಕ್ರಿಸ್ತಶಕ 971 ನವೆಂಬರ್ 1ರಂದು ಎಲ್ಲಿ ಜನಿಸಿದ ಅಂದರೆ ಅಫ್ಘಾನಿಸ್ತಾನದಲ್ಲಿ ಜನಿಸಿದ. ಎಲ್ಲಿ ಅಂತಂದರೆ ಅಫ್ಘಾನಿಸ್ತಾನದಲ್ಲಿ ಜನಿಸಿದ. ಯಾರಂತಂದರೆ ಈ ಮೊಹಮ್ಮದ್ ಗಜ್ನಿ. ಈತ ಕ್ರಿಸ್ತಶಕ 997 ಸಹೋದರ ಇಸ್ರೇಲನ್ನು ಕಾರಾಗೃಹಕ್ಕೆ ಮೊಹಮ್ಮದ್ ಗಜ್ನಿ ಎಂಬ ಹೆಸರಿನಿಂದ ಅಧಿಕಾರಕ್ಕೆ ಬಂದ. ಈತ ಏನು ಮಾಡ್ತಾನಂತಂದರೆ 997ರಲ್ಲಿ ಅಧಿಕಾರಕ್ಕೆ ಬರ್ತಾನ. ಎಷ್ಟರಲ್ಲಿ ಅಂತಂದರೆ 997ರಲ್ಲಿ ಅಧಿಕಾರಕ್ಕೆ ಬಂದ ಮೊಹಮ್ಮದ್ ಗಜ್ನಿ. ಈತ ಕ್ರಿಸ್ತಕ 997 ಸಹೋದರ ಇಸ್ರೇಲನ್ನು ಅಧಿಕಾರಕ್ಕೆ ಬಂದು ಏನು ಮಾಡ್ತಾನಂತಂದರೆ ಈತ ಇಡೀ ಪ್ರಪಂಚದ ಮುಸ್ಲಿಂ ರಾಷ್ಟ್ರಗಳಲ್ಲಿ ಸುಲ್ತಾನ್ ಎಂಬ ಬಿರುದನ್ನು ಪಡ್ಕೊಳ್ತಾನೆ. ಏನಂತಂದರೆ ಭಾರತದಲ್ಲಿ ದಾಳಿ ಮಾಡೋದ್ರ ಮುಖಾಂತರ ಪ್ರಪಂಚದಲ್ಲಿ ಮುಸ್ಲಿಂ ರಾಷ್ಟ್ರಗಳಲ್ಲಿ ಸುಲ್ತಾನ ಎಂಬ ಬಿರುದನ್ನು ಪಡೆದುಕೊಂಡ. ಯಾರು? ಮೊಹಮ್ಮದ್ ಗಜ್ನಿ.
ಯಾಕಂತಂದರೆ ಅಷ್ಟು ದಾಳಿ ಮಾಡ್ತಾ ಇದ್ದ ಈತ. ಬೇರೆ ಬೇರೆ ದೇಶಗಳ ದಾಳಿ ಮಾಡಿ ಸಂಪತ್ತನ್ನು ತೆಗೆದುಕೊಂಡು ಹೋಗ್ತಾ ಇದ್ದ. ಅದಕ್ಕೆ ಈತ ಏನು ಮಾಡ್ತಿದ್ದಂದರೆ ಭಾರತ ಮೇಲೆ 17 ಬಾರಿ ದಾಳಿ ಮಾಡ್ತಾನ. ನೋಡ್ರಿ, ಭಾರತ ಮೇಲೆ ದಾಳಿ ಮಾಡ್ತಕ್ಕಂಥ ಪ್ರಥಮ ದಾಳಿ ನೋಡಿ. ಪ್ರಥಮ ದಾಳಿ ಕ್ರಿಸ್ತಕ 1000ರಲ್ಲಿ ಪಂಜಾಬಿನ ಜೈಪಾಲ್ ಮೇಲೆ ದಾಳಿ ಮಾಡ್ದ. ಜೈಪಾಲ್ ಮೇಲೆ ದಾಳಿ ಮಾಡಿ ಈ ಜೈಪಾಲ್ ಯಾರಂದ್ರೆ ಸಾಯಮನೆ ಅಂತಾನೆ. ಆಲ್ರೆಡಿ ಸಬತ್ತಿನ ಕಾಲಾವಧಿಯಲ್ಲಿ ಸೋತು ಹೋಗಿ ಸುಣ್ಣಾಗೈತಿದು. ಮತ್ತು ಮೊಹಮ್ಮದ್ ಗಜ್ನಿ ಏನು ಮಾಡ್ತಾನೆ ಅಂತಂದರೆ ಪ್ರಥಮ ದಾಳಿ 1000ರಲ್ಲಿ ಪಂಜಾಬ್ ಮೇಲೆ ದಾಳಿ ಮಾಡ್ದ. ಪಂಜಾಬ್ನ ಆಡ್ತಕ್ಕಂಥವ್ರು ಜೈಪಾಲ, ಈತ ಶಾಹಿ ಮನೆ ತಗೊಂಡವನು. ಆಮೇಲೆ ದ್ವಿತೀಯ ದಾಳಿ 1001ರಲ್ಲಿ ಪಂಜಾಬ್ನ ಆನಂದ್ ಪಾಲ ಅಂದರೆ ಜೈಪಾಲ್ನ ಮಗಯು ಆನಂದ್ ಪಾಲ ಮತ್ತು ಪಂಜಾಬ್ ಮೇಲೆ ದಾಳಿ ಮಾಡಿ ಮತ್ತು ಅಲ್ಲಪ್ಪರ ಸಂಪತ್ತನ್ನು ತೆಗೆದುಕೊಂಡೋದ. ಆಮೇಲೆ ಈತನ ತೃತೀಯ ದಾಳಿ 1003ರಲ್ಲಿ ಜೈಲಂ ನದಿಯ ದಡದ ಮೇಲೆ ಬಾಟಿಯ ಬಿಜೈಲ್ ಖಾನನ್ನು ಸೋಲಿಸಿ 3ನೇ ದಾಳಿಯನ್ನು ಯಶಸ್ವಿಯಾಗಿ ಮಾಡಿಕೊಂಡ. ಆಮೇಲೆ ಈತನ 4ನೇ ದಾಳಿ ನೋಡಿ. ಈತನ 4ನೇ ದಾಳಿ ಕ್ರಿಸ್ತಕ 1006ರಲ್ಲಿ ಸುಲ್ತಾನದ ಮೇಲೆ ದಾಳಿ ಮಾಡಿದ. ಫತ್ತೇದನನ್ನು ಸೋಲಿಸಿ ಸುಲ್ತಾನ ಸುವರ್ಣಗಿರಿಯ ಸಿಟಿ ಆಫ್ ದಿ ಗೋಲ್ಡ್ ಅಂತ ಬಿರುದನ್ನು ಪಡ್ಕೊಂಡ. ಅದೇನು ಸುಲ್ತಾನಬಾದನ್ನು ಸೋಲಿಸಿದ್ನಲ್ಲ, ಆ ಸುಲ್ತಾನ ಸುವರ್ಣಗಿರಿಗೆ ಏನಂತ ಕರಿತಾರೆ ಅಂದರೆ ಸಿಟಿ ಆಫ್ ದಿ ಗೋಲ್ಡ್ ಅಂತ ಕರಿತಾ ಇದ್ರು. ಈತನ 6ನೇ ದಾಳಿ 1008ರಲ್ಲಿ ಪಂಜಾಬಿನ ಆನಂದ್ ಪಾಲ್ ಮೇಲೆ ದಾಳಿ ಮಾಡ್ದ. ಮತ್ತೇನು ಮಾಡ್ದ, ಆನಂದ್ ಪಾಲ್ ದಾಳಿ ಮಾಡಿದಾಗ ಆನಂದ್ ಪಾಲ್ ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಓಡಿ ಹೋಯಿತು. ಆವಾಗ ಓಡಿ ಹೋಗಿ ಇಸ್ಲಾಂ ಧರ್ಮವನ್ನು ಅನುಸರಿಸಿ ನವಾಜ ಎಂದು ಆದ. ಏನು ಮಾಡಂತಂದರೆ ಈತ ಈ ಮೊಹಮ್ಮದ್ ಗಜ್ನಿ 2ನೇ ದಾಳಿಗೆ ಪಾಲಾಗಿ ಓಡೋಯ್ತು. ಆನಂತರ ಈತನ 7ನೇ ದಾಳಿ 1009ರಲ್ಲಿ ಕಾಂಗ್ರಾ ನಗರದ ಕೋಟೆಯ ಮೇಲೆ ದೇವಾಲಯದ ಮೇಲೆಲ್ಲ ಮೊದಲ ದಾಳಿ ಇಲ್ಲಿನ ಬೆಳ್ಳಿಯ ಬಾಗಿಲನ್ನು ತುಂಡುಗಳನ್ನಾಗಿ ಮಾಡಿ ಎಂದು ಪೆರಿಸ್ ಎಂಬ ಇತಿಹಾಸಕಾರ ವ್ಯಕ್ತಪಡಿಸ್ತಾ ಹೋಗ್ತಾನೆ. ಈ ಪೆರಿಸ್ ಎಂಬ ಇತಿಹಾಸಕಾರ ಹಲವಾರು ವಾಕ್ಯಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾನೆ. ಯಾರು? ಮೊಹಮ್ಮದ್ ಗಜ್ನಿ ಬಗ್ಗೆ. ಯಾಕಂತಂದರೆ 1900ರಲ್ಲಿ ಕಾಂಗ್ರಾದ ನಗರ ಕೋಟೆಯ ಮೇಲೆ ದಾಳಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ನಗರ ಕೋಟೆಯಲ್ಲಿ ಒಂದು ಬೆಳ್ಳಿಯ ಬಾಗಿಲಿರ್ತದೆ. ಆ ಬಾಗಿಲನ್ನು ತುಂಡುಗಳಾಗಿ ಮಾಡಿಕೊಂಡು ತೆಗೆದುಕೊಂಡು ಹೋದಂತೇಳಿ ಪೆರಿಸ್ ಬರೀತಾನೆ. ನಂತರ ಈತನ 10ನೇ ದಾಳಿ 1014ರಲ್ಲಿ ತಾನೇಶ್ವರದ ಚಕ್ರೇಶ್ವರದ ಮೇಲೆ ದಾಳಿ ಮಾಡಿದ. 10ನೇ ದಾಳಿಯಲ್ಲಿ ಕ್ರಿಸ್ತಕ 1014ರಲ್ಲಿ ತಾನೇಶ್ವರದ ಚಕ್ರೇಶ್ವರ ಮೇಲೆ ದಾಳಿ ಮಾಡಿ ಆ ದೇವಾಲಯದ ಮೇಲಿನ ಪ್ರಥಮ ದಾಳಿ. ಈ ದಾಳಿಯಿಂದ ದೇವಾಲಯದ ಮೇಲೆ ಪ್ರಥಮ ದಾಳಿ ಆಗ್ತದೆ. ಅಂದರೆ ಕ್ರಿಸ್ತಕ 1009ರಲ್ಲಿ ಕಾಂಗ್ರಾ ನಗರದ ಕೋಟೆ ಮೇಲೆ ದಾಳಿ ಮಾಡಿದಲ್ಲ, ಅದಕ್ಕಿಂತ ಮುಂಚಿತವಾಗಿ ಇದ್ರ ಮೇಲೆ ದಾಳಿ ಮಾಡಿದ್ದವ. ಆದರೆ ಇಲ್ಲಿಂದ ದೇವಾಲಯಗಳ ಮೇಲೆ ದಾಳಿ ಮಾಡಲು ಒಂದು ಸಂಪೂರ್ಣ ನಿರ್ಧಾರವನ್ನು ಕೈಗೊಂಡ. ಆದರೆ ಈತನ 11ನೇ ದಾಳಿ ಕಾಶ್ಮೀರದ ಮೇಲೆ ಆಗ್ತದೆ. ಎಲ್ಲಿ ಅಂತಂದರೆ ಕಾಶ್ಮೀರದ ಮೇಲೆ ಆಗುತ್ತದೆ. ಈ ಕಾಶ್ಮೀರವನ್ನು ಆಳ್ತಕ್ಕಂಥ ವ್ಯಕ್ತಿ ಯಾರು ಗೊತ್ತಾ? ಸಂಗ್ರಾಮ ರಾಜ ಅಂತೇಳಿ. ಯಾರಪ್ಪ ಅಂತಂದರೆ ಸಂಗ್ರಾಮ ರಾಜ. ಈ ಸಂಗ್ರಾಮ ರಾಜ ಕಾಶ್ಮೀರವನ್ನು ಆಳ್ವಿಕೆ ಮಾಡ್ತಿದ್ದ. ಕ್ರಿಸ್ತಕ 1015ರಲ್ಲಿ ಏನು ಮಾಡ್ತಾನೆ ಅಂತಂದರೆ ಈ ಕಾಶ್ಮೀರದ ಮೇಲೆ ದಾಳಿ ಮಾಡ್ತಾನೆ. ಯಾರು? ಮೊಹಮ್ಮದ್ ಗಜ್ನಿ ದಾಳಿ ಮಾಡ್ತಾನೆ ಸುದ್ದಿ ಗೊತ್ತಾದ ತಕ್ಷಣ ಈ ಸಂಗ್ರಾಮ ರಾಜ ಏನು ಮಾಡ್ತಾನೆ ಗೊತ್ತಾ? ಒಬ್ಬ ಇವನು ದೋಸ್ತ್ ಇರ್ತಾನೆ. ಯಾರಂದರೆ ತ್ರಿಲೋಚನಪಾಲ್ ಅಂತೇಳಿ. ಯಾರಪ್ಪ ಅಂದರೆ ತ್ರಿಲೋಚನಪಾಲ್ ಅಂತೇಳಿ. ಈ ತ್ರಿಲೋಚನಪಾಲನ್ನು ಸಹಾಯ ಕೇಳಿದ. ಈತ ಏನು ಮಾಡ್ತಾನೆ? ಕಾಬೂಲನ್ನು ಆಳ್ವಿಕೆ ಮಾಡ್ತಿದ್ದ. ಕಾಬೂಲನ್ನು ಆಳ್ತಾ ಇದ್ದ ಈತ. ನೋಡ್ರಿ, ಪಾಕಿಸ್ತಾನದ ಇಸ್ಲಾಮಾಬಾದ್ನಿಂದ ಅಫ್ಘಾನಿಸ್ತಾನದ ಕಾಬೂಲ್ವರೆಗೆ ಹಿಂದೂ ರಾಜ ಆಳ್ವಿಕೆ ಮಾಡ್ತಾ ಇದ್ದ. ಯಾರು? ತ್ರಿಲೋಚನಪಾಲ. ಈತ ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು? ಮೊಹಮ್ಮದ್ ಬಿನ್ ಗಜ್ನಿ ಏನು ಭಾರತ ಮೇಲೆ ಕಾಶ್ಮೀರದ ಮೇಲೆ ದಾಳಿ ಮಾಡ್ತಾನೆ ಸುದ್ದಿ ಗೊತ್ತಾದ ತಕ್ಷಣ ಈ ಸಂಗ್ರಾಮ ರಾಜ ಏನು ಮಾಡ್ತಾನೆ ಅಂತಂದರೆ ಈ ತ್ರಿಲೋಚನಪಾಲನ ಸಹಾಯ ಕೇಳಿದ. ಈಗ ಇವರಿಬ್ಬರು ಏನು ಮಾಡಿದ್ರು? ಇವರಿಬ್ಬರು ಕೂಡಿ ಮೊಹಮ್ಮದ್ ಗಜ್ನಿ ಏನು ದಾಳಿ ಮಾಡಕ್ಕೆ ಬಂದಲ್ಲ, ಓಡಿಸ್ಬಿಟ್ರು. ಮೊಹಮ್ಮದ್ ಬಿನ್ ಗಜ್ನಿಗ ಸೋಲಾಯ್ತು. ಇಲ್ಲಿ ಗಜ್ನಿ ಸೋತು ಅಲೆಮಾರಿ ಆಯ್ತು ಅದು. ಹಾಗಾಗಿ ಏನು ಮಾಡ್ತಾ ಗೊತ್ತಾ? ಈಗ ಅವ ಗುಜರಾತ್ ಇದಾದ ನಂತರ ಸೋಮನಾಥ್ ದೇವಾಲಯದ ಮೇಲೆ ದಾಳಿ ಮಾಡ್ಲಿಕ್ಕೆ ಹೋಗ್ತಾನೆ. ಅವಾಗ ದಾಳಿ ಮಾಡ್ಲಿಕ್ಕೆ ಹೋದಾಗ ಇಲ್ಲಿ ಹೋಯ್ತು. ಯಾರು? ಮೊಹಮ್ಮದ್ ಬಿನ್ ಗಜ್ನಿ. ಅವಾಗ ಏನು ಮಾಡ್ತಾನೆ ಗೊತ್ತಾ? ಹೇಗಾದ್ರೂ ಮಾಡಿ ಮತ್ತೆ ಭಾರತ ಮೇಲೆ ದಾಳಿ ಮಾಡಬೇಕು ಅಂತೇಳಿ ತದನಂತರ ಏನು ಮಾಡ್ತಾನೆ ಗೊತ್ತಾ? ಈ ಜಮ್ಮು ಕಾಶ್ಮೀರದ ಮುಖಾಂತರ ಈ ಕಡೆ ಬರಂಗಿಲ್ಲವ. ಎಲ್ಲಿಗೆ ಹೋಗ್ತಾನಂತಂದ್ರೆ ಮುಲ್ತಾನ್ ಮೇಲೆ ದಾಳಿ ಮಾಡ್ತಾನ. ಯಾರು? ಮೊಹಮ್ಮದ್ ಬಿನ್ ಗಜ್ನಿ ಅದಲ್ಲ, ಮುಲ್ತಾನ್ ಮೇಲೆ ದಾಳಿ ಮಾಡ್ತಾನ. ಮುಲ್ತಾನ್ ಮೇಲೆ ದಾಳಿ ಮಾಡಿ ಕನೌಜ್ ಮುಖಾಂತರ ಎಲ್ಲಿಗೆ ದಾಳಿ ಮಾಡ್ತಾನೆ ಅಂತಂದರೆ ಗುಜರಾತದ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ.
ಒಂದು ವೇಳೆ ಅವತ್ತು ಕಾಶ್ಮೀರದ ರಾಜನಾಗಿರ್ತಕ್ಕಂಥ ಸಂಗ್ರಾಮ ರಾಜ ಮತ್ತು ತ್ರಿಲೋಚನ ಪಾಲ್ ರಾಜ ಏನಿದಾರಲ್ಲ, ಇವರು ಒಂದು ವೇಳೆ ಅವತ್ತು ಜಮ್ಮು ಕಾಶ್ಮೀರಕ್ಕೆ ಮಾತ್ರ ಸೀಮಿತವಾಗಿರದೆ ಇಡೀ ಭಾರತಕ್ಕೆ ಅನುಗುಣವಾಗಿ ಅವ್ರನ್ನ ಇಟ್ಕೊಂಡು ಅವತ್ತೇನಾದ್ರು ಮೊಹಮ್ಮದ್ ಬಿನ್ ಗಜ್ನಿ ಸೋಲಿಸಿ ಅಂತ ಕೊಡ್ರಿ, ಸೋಮನಾಥ ದೇವಾಲಯದ ಮೇಲೆ ಯಾವತ್ತು ದಾಳಿ ಆಗ್ತಾರಲ್ಲ. ನಮ್ಮ ದುರಾದೃಷ್ಟ ಏನು ಗೊತ್ತಾ, ಅವತ್ತೇನಾದರೂ ಸಂಗ್ರಾಮ ರಾಜ ಮತ್ತು ತ್ರಿಲೋಚನ ಪಾಲ್ ಏನು ಇಬ್ಬರು ಸೇರಿಕೊಂಡು ಜಮ್ಮು ಕಾಶ್ಮೀರದ ಮೇಲೆ ದಾಳಿ ಮಾಡ್ತಾನೆ ಗೊತ್ತಾಗಿ ಜಮ್ಮು ಕಾಶ್ಮೀರದ ಓಡಿಸಿದ್ರೆ ಅಷ್ಟೇ ಅವನಿಗೆ, ಇಡೀ ಭಾರತದಿಂದ ಓಡಿಸಲಿಲ್ಲ ಮೊಹಮ್ಮದ್ ಬಿನ್ ಗಜ್ನಿಗೆ. ಅವಾಗ ಮೊಹಮ್ಮದ್ ಗಜ್ನಿ ಏನು ಮಾಡ್ದ, ಸೋತಿರ್ತಕ್ಕಂಥ ಮೊಹಮ್ಮದ್ ಗಜ್ನಿ ಈ ಕಡೆ ಬೇಡ ಅಂತ ತಿಳ್ಕೊಂಡು ಮತ್ತೆ ಈ ಕಡೆಯಿಂದ ಬಂದ ಇಲ್ಲಿ ಮುಲ್ತಾನ್ ಮುಖಾಂತರ ಕನೌಜ್ ಮುಖಾಂತರ ಇಲ್ಲಿ ಬಂದ ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಬರ್ತಾನ. ನೋಡಿ ಎಷ್ಟು ಅನಾಹುತ ಇದಾರಲ್ಲ ಜನ. ಅವತ್ತೇನಾದ್ರು ಒಂದು ವೇಳೆ ಕಾಶ್ಮೀರದ ರಾಜನಾಗಿರ್ತಕ್ಕಂಥ ಸಂಗ್ರಾಮ ರಾಜ ಮತ್ತು ತ್ರಿಲೋಚನ ಇಬ್ಬರು ಸೇರಿ ಇಡೀ ಭಾರತ ನಮ್ಮ ಸಾಮ್ರಾಜ್ಯ ಅಂತ ಅನ್ಕೊಂಡು ಆಳ್ವಿಕೆ ಮಾಡಿ ಈ ಮೊಹಮ್ಮದ್ ಗಜ್ನಿ ಸೋಲಿಸಿದ್ರ ಅವತ್ತು ಮತ್ತೆ ವಾಪಸ್ ಬರ್ತಾ ಇರಲಿಲ್ಲವ ಮೊಹಮ್ಮದ್ ಬಿನ್ ಗಜ್ನಿ. ಅವರು ತಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿದ್ದರು. ರಾಜ ಸಂಗ್ರಾಮ ರಾಜ ಇದ್ನಲ್ಲ, ಈತ ಜಮ್ಮು ಕಾಶ್ಮೀರಕ್ಕೆ ಮಾತ್ರ ಸೀಮಿತವಾಗಿದ್ದ. ಅದಕ್ಕೋಸ್ಕರ ಏನು ಮಾಡಿದ್ರು, ಅವರು ದಾಳಿ ಮಾಡ್ಲಿಕ್ಕೆ ಆಗಲಿಲ್ಲ. ಈ ಮುಲ್ತಾನಿನ ಮುಖಾಂತರ ಕನೌಜ್ ಮೇಲೆ ದಾಳಿ ಮಾಡಿ ಕನೌಜಿಂದ ಸೀದಾ ಸೋಮನಾಥ ದೇವಾಲಯದ ಮೇಲೆ ಸೋಮನಾಥ ದೇವಾಲಯದ ಮೇಲೆ 1027ರಲ್ಲಿ ಸೋಮನಾಥ ದೇವಾಲಯದ ಮೇಲೆ 17ನೇ ದಾಳಿ ಏನಾಗ್ತದಲ್ಲ, ಸೋಮನಾಥ ದೇವಾಲಯದ ಮೇಲೆ ದಾಳಿ ಆಗ್ತದೆ. ಸೋಮನಾಥ ದೇವಾಲಯದ ಮೇಲೆ ದಾಳಿ ಆಗ್ತದೆ. ಅದು ಯಾವ ರೀತಿ ಆಗ್ತದೆ ನೋಡ್ರಿ. ಏನಪ್ಪ ಅಂತಂದರೆ, ಸೋಮನಾಥ ದೇವಾಲಯದ ಮೇಲೆ ದಾಳಿ ಕೃಷಕ 2025 ಅಕ್ಟೋಬರಲ್ಲಿ ಇದು ಈ ಒಂದು 16ನೇ ದಾಳಿ. ಏನಂತಂದರೆ ಇದು ಈತನ 16ನೇ ದಾಳಿಯಾಗಿದ್ದು, ಈ ದೇವಾಲಯದ ವಲ್ಲಭೀಮನತನ ಅರಸರು ಕಟ್ಟಿದರು. ಏನು ಸೋಮನಾಥ ದೇವಾಲಯ ಇದಲ್ಲ, ಇದೇನಂತಂದರೆ 16ನೇ ದಾಳಿಯಾಗಿದ್ದು ಈ ದೇವಾಲಯವನ್ನು ವಲ್ಲಭೀಮನತನ ಅರಸರು ಕಟ್ಟಿದರು. ಈ ದೇವಾಲಯದಲ್ಲಿರುವ ಸುಮಾರು 2000 kg ಬಂಗಾರದ ಗಂಟೆಯನ್ನು ತೆಗೆದುಕೊಂಡು ಹೋದವ. ಏನಂತಂದರೆ ಈ ಸೋಮನಾಥ ದೇವಾಲಯದಲ್ಲ 2000 kg ಬಂಗಾರದ ಒಂದು ಗಂಟೆ ಇತ್ತು. ಆಮೇಲೆ 56 ವಜ್ರಲೇಪಿತ ಕಂಬಗಳಿದ್ವು. ಆಮೇಲೆ ಅವೆಲ್ಲವನ್ನ ಒಡೆದ ಸಂದರ್ಭ ತಡೆಗಟ್ಟಿ ಸೋಲಂಕಿ ಅರಸ ಯಾರಂತಂದರೆ 1ನೇ ಭೀಮದೇವ. ಆದರೆ ಕೊಳ್ಳೆ ಹೊಡೆಯಲು ಸಾಧ್ಯವಾಗಲಿಲ್ಲ. ಏನು ಮಾಡ್ತಾನಂತಂದರೆ, ಇದು 16ನೇ ದಾಳಿ ಏನು ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡ್ತಾನಲ್ಲ, ಈ ಸಂದರ್ಭದಲ್ಲಿ ಇವೆಲ್ಲ ತೆಗೆದುಕೊಂಡು ಹೋಗಂಥ ಸಂದರ್ಭದಲ್ಲಿ ಈ ಅಲ್ಲಿ ಸೋಲಂಕಿ ಅರಸನಾಗಿರ್ತಕ್ಕಂಥ 1ನೇ ಭೀಮದೇವ ಅವನು ತಡೆಗಟ್ಟಿಬಿಡ್ತಾನೆ. ಆ ಸಂದರ್ಭದಲ್ಲಿ ಯಾರು ಮೊಹಮ್ಮದ್ ಬಿನ್ ಗಜ್ನಿಗೆ ಆವಾಗ ಅದನ್ನು ತೆಗೆದುಕೊಂಡು ಹೋಗ್ಲಿಕ್ಕಾಗಲ್ಲ, ಕೊಳ್ಳೆ ಹೊಡ್ಲಿಕ್ಕಾಗಲ್ಲ. ಆಮೇಲೆ ಏನು ಮಾಡ್ತಾನಂತಂದರೆ, ಕ್ರಿಸ್ತ ಶಕ 1026 ಜನವರಿ 6ರಂದು ದೇವಾಲಯವನ್ನು ಸಂಪೂರ್ಣವಾಗಿ ಲೂಟಿ ಮಾಡಲು ಮತ್ತೊಮ್ಮೆ ದಾಳಿ ಮಾಡ್ತಾನೆ. ಆ ನಂತರ ಕೊನೆಯ ದಾಳಿ ಏನಂತಂದರೆ, ಕೊನೆಯ ದಾಳಿ ಕ್ರಿಸ್ತ ಶಕ 1027ರಲ್ಲಿ ಪಂಜಾಬಿನ ಔಟರ್ ಮೇಲೆ ದಾಳಿ ಮಾಡಿ ತನ್ನ ಪ್ರತಿನಿಧಿಯಾಗಿ ಹುಸೇನ್ ಮಲ್ಲಿಕ್ ಖಾನನ್ನು ನೇಮಕ ಮಾಡಿ ಹೊರಟೋದ. ಈ ದೇವಾಲಯದ ಮೇಲೆಲ್ಲ ಸಂಪೂರ್ಣವನ್ನು ನಾಶ ಮಾಡಿ ಮೊದಲೇದಾಗಿ ಕೆಲವು ಸರಿ ದಾಳಿ ಮಾಡಿ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಹೋದ. ಆಮೇಲೆ ಮತ್ತು 1026 ಜನವರಿ 6 ಮತ್ತೆ ದೇವಾಲಯದ ಮೇಲೆ ಸಂಪೂರ್ಣವಾಗಿ ನಾಶ ಮಾಡಿ ಕೆಲವು ಬಂಗಾರ ತೆಗೆದುಕೊಂಡು ಹೋದ. ಆ ನಂತರ ಕ್ರಿಸ್ತ ಶಕ 30ರಲ್ಲಿ ಕಾಬೂಲ್ ಎಂಬ ಪ್ರದೇಶದಲ್ಲಿ ಮರಣ ಹೊಂದಿದ. ಯಾರಂತಂದರೆ ಈ ಮೊಹಮ್ಮದ್ ಗಜ್ನಿ. ಈ ಕಾಲದ ಒಂದು ವಿಶೇಷತೆ ನೋಡೋಣ. ಈತ ಆಸ್ಥಾನದಲ್ಲಿದ್ದಾಗ ಪ್ರಸಿದ್ಧ ವಿದ್ವಾಂಸನಾಗಿರ್ತಕ್ಕಂಥ ಅಲ್ಬರಿನ್ ಬಂದಿದ್ದ. ಎಲ್ಲಿಂದರೆ ಅಲ್ಬರಿನ್ ಅವ್ರು ಬರತಕ್ಕಂಥ ಕೃತಿ ತಾರೀಖ್-ಇ-ಹಿಂದ್ ಎಂಬ ಕೃತಿ. ಈತ ಅಲ್ಬರಿನ್ ಬರತಕ್ಕಂಥ ಕೃತಿ. ಇದು ನೋಡ್ರಿ KPSC ಕೇಳ್ತಕ್ಕಂಥ 1 ಮಾರ್ಕ್ಸಿನ ಕ್ವಶನ್ಸ್. ಇದು ಏನಂತಂದರೆ KPSCಗೆ ಕೇಳ್ತಕ್ಕಂಥ 1 ಮಾರ್ಕ್ಸಿನ ಕ್ವಶನ್ಸು. ಏನಂತಂದರೆ ಫಿರ್ದೌಸಿ ಶಾಹನಾಮ ಎಂಬ ಕೃತಿಯಲ್ಲಿ ಕೂಡ ಈ ಸೋಮನಾಥ ದೇವಾಲಯದ ಬಗ್ಗೆ ಹೇಳ್ತಾ ಹೋಗ್ತದೆ. ಫಿರ್ದೌಸಿ ಶಾಹನಾಮ ಎಂಬ ಕೃತಿಯಲ್ಲಿ ಕೂಡ ಇದರ ಬಗ್ಗೆ ವಿಶೇಷತೆ ಹೇಳ್ತಾ ಹೋಗ್ತದೆ. ಈತನೊಂದಿಗೆ ಭಾರತಕ್ಕೆ ಬಂದ ಅಲ್ಬರ್ನಿ ಸಂಸ್ಕೃತ, ಖಗೋಳ, ವೇದಾಂತ ಹೀಗೆ ಮುಂತಾದವು ಜ್ಞಾನ ಪಡೆದುಕೊಂಡ, ಅಧ್ಯಯನ ಮಾಡಿಕೊಂಡ. ಯಾರಂತಂದರೆ ಫಿರ್ದೌಸಿ ಶಾಹನಾಮ ಏನಿದನಲ್ಲ, ಅವನೇನು ಮಾಡ್ತಂದರೆ ಖಗೋಳಶಾಸ್ತ್ರ ಎಲ್ಲ ಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿಕೊಂಡ. ಮೊಹಮ್ಮದ್ ಗಜ್ನಿಯ ನಂತರ ಭಾರತಕ್ಕೆ ಮತ್ತೆ ದಾಳಿ ಮಾಡಿದ ಅಂತಂದರೆ ಈ ಗೌರಿ ಮನೆತನ. ಯಾರಪ್ಪ ಅಂದರೆ ಈ ಗೌರಿ ಮನೆತನ. ಮೊಹಮ್ಮದ್ ಗಜ್ನಿ ನಂತರ 2ನೇದಾಗಿ ದಾಳಿ ಮಾಡ್ತಕ್ಕಂಥ ಮನೆತನ ಯಾವುದಂದರೆ ಈ ಗೌರಿ ಮನೆತನ. ಭಾರತದಲ್ಲಿ ಈ ಗೌರಿ ಮನೆತನದಲ್ಲ ಶಾಶ್ವತ ಸಾಮ್ರಾಜ್ಯ ಕಟ್ಟುವ ಒಂದು ಉದ್ದೇಶವನ್ನು ಇಟ್ಟುಕೊಂಡಿತ್ತು.
ಭಾರತದಲ್ಲಿ ಶಾಶ್ವತ ಸಾಮ್ರಾಜ್ಯ ಕಟ್ಟುವ ಕಲ್ಪನೆಯೊಂದಿಗೆ ಭಾರತ ಮೇಲೆ ದಾಳಿ ಮಾಡುತ್ತೆ ಯಾರು? ಮೊಹಮ್ಮದ್ ಗೋರಿ. ಈ ನೋಡ್ರಿ ಕ್ರಿಸ್ತಶಕ 1175ರಲ್ಲಿ ಮುಲ್ತಾನ್ ಮೇಲೆ ದಾಳಿ ಮಾಡೋದ್ರ ಮುಖಾಂತರ ಭಾರತಕ್ಕೆ ಆಗಮನ ಮಾಡಿದರು. ಮೊಟ್ಟ ಮೊದಲಾಗಿ ಕ್ರಿಸ್ತಶಕ 1175ರಲ್ಲಿ ಮುಲ್ತಾನ್ ಮೇಲೆ ದಾಳಿ ಮಾಡೋದ್ರ ಮುಖಾಂತರ ಭಾರತಕ್ಕೆ ಆಗಮನ ಮಾಡಿದ್ರು. ಆ ನಂತರ ಕ್ರಿಸ್ತಶಕ 1178ರಲ್ಲಿ ಸೋಲಂಕಿ ಅರಸನಾಗಿರ್ತಕ್ಕಂಥ 2ನೇ ಭೀಮದೇವ್ ಮತ್ತು ಆತನ ಹೆಂಡತಿಯಾದ ನಾಯಕಿ ದೇವಿಯ ಕೈಯಲ್ಲಿ ಸೋತು ಹೋಯಿತು. ಎಲ್ಲಪ್ಪ ಅಂದರೆ ಖೈಬರ್ ಕಣಿವೆ ಮುಖಾಂತರ ಮತ್ತೆ ಪಂಜಾಬಿಗೆ ಆಗೋ ಸಂದರ್ಭದಲ್ಲಿ ಅಲ್ಲಿ ಅಜ್ಮೀರದ ಅಧಿಪತಿಯಾಗಿ 3ನೇ ಪೃಥ್ವಿರಾಜ್ ಚೌಹಾಣ ಅಧಿಕಾರ ವಹಿಸ್ಕೊಂಡ. ಏನು ಮಾಡ್ತಂತಂದರೆ ಈ ಮೊಹಮ್ಮದ್ ಗೋರಿ ಅಂತಂದರೆ ಶಾತವತ ಸಾಮ್ರಾಜ್ಯ ಕಟ್ಟಬೇಕಂತೇಳಿ ಬಂದಿದ್ದ. ಆದರೆ ಕ್ರಿಸ್ತಶಕ 1178ರಲ್ಲಿ ಸೋಲಂಕಿ ಅರಸನಾಗಿರ್ತಕ್ಕಂಥ 2ನೇ ಭೀಮದೇವ್ ಮತ್ತು ಆತನ ಹೆಂಡತಿ ನಾಯಕಿ ದೇವಿಯ ಕೈಯಲ್ಲಿ ಸೋತು ಹೋಯ್ತಿದ್ದು. ಸೋತೋದಾಗ ಇವೇನು ಮಾಡ್ತಾನೆ ಗೊತ್ತಾ? ಖೈಬರ್ ಕಣಿವೆ ಮುಖಾಂತರ ಮತ್ತೆ ಪಂಜಾಬಿ ಬರ್ತಾನೆ. ಆ ಸಂದರ್ಭದಲ್ಲಿ ಅಜ್ಮೀರ ಅಧಿಪತಿಯಾಗಿ ಯಾರು ಆಳ್ವಿಕೆ ಮಾಡ್ತಾರೆ? ಪೃಥ್ವಿರಾಜ್ ಚೌಹಾಣ ಆಳ್ವಿಕೆ ಮಾಡ್ತಾ ಇದ್ದ. ಆ ನಂತರ ಈ ಪೃಥ್ವಿರಾಜ್ ಚೌಹಾಣನ ಮಧ್ಯೆ ಕೆಲವು ಯುದ್ಧಗಳು ನಡೀತವೆ, ಅದನ್ನು ನೋಡ್ತಾ ಹೋಗೋಣ. ನೋಡ್ರಿ, ಪೃಥ್ವಿರಾಜ್ ಚೌಹಾಣ ಮತ್ತು ಮೊಹಮ್ಮದ್ ಗೋರಿಯ ಬಗ್ಗೆ ಎರಡು ಪ್ರಮುಖ ಕದನಗಳು ನಡೀತಾವೆ. ಏನಂತಂದರೆ 2 ತರೈನ್ ಕದನಗಳನ್ನು ನಡೀತಾವೆ. ನೋಡ್ರಿ, ಪ್ರಥಮ ತರೈನ್ ಕದನ 1191ರಲ್ಲಿ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ ನಡೆದಂಥ ಒಂದು ಕದನ ಏನಿದೆಯಲ್ಲ, ಇದು ಸೇನಾಧಿಪತಿಗಳ ಗೋವಿಂದರಾವ್ ಮತ್ತು ಖಂಡರಾವ್ ಪ್ರಯತ್ನದಿಂದ ಮೊಹಮ್ಮದ್ ಗೋರಿಗೆ ಸೋಲಾಯಿತು. ಏನಪ್ಪ ಅಂತಂದರೆ ಇಲ್ಲಿ ಏನಾಗ್ತದೆ ಗೊತ್ತಾ? ಇಲ್ಲಿ ಒಂದು ಆಶ್ಚರ್ಯ ಅಂತಂದ್ರೆ ಮೊಹಮ್ಮದ್ ಗೋರಿ ಏನು ಮಾಡ್ತಾನೆ? ಪೃಥ್ವಿರಾಜ್ ಚೌಹಾಣ್ ಮೇಲೆ ದಾಳಿ ಮಾಡ್ತಾನೆ. ಎಲ್ಲಿ? ಪ್ರಥಮ ತರೈನ್ ಕದನದಲ್ಲಿ 1191ರಲ್ಲಿ. ಆಗ ಈತ ಯಾರಪ್ಪ ಅಂತಂದರೆ ಸೇನಾಧಿಪತಿ ಪೃಥ್ವಿರಾಜ್ ಚೌಹಾಣನ ಸೇನಾಧಿಪತಿಗಳಾಗಿರ್ತಕ್ಕಂಥ ಗೋವಿಂದರಾವ್ ಮತ್ತು ಖಂಡೇರಾವ್ ಪ್ರಯತ್ನದಿಂದ ಏನು ಅಂತಂದರೆ ಗೋರಿ ಸೋಲಾಗ್ತದ. ಪ್ರಥಮ ಬಾರಿಗೆ ಗೋರಿ ಸೋಲಾಗ್ತದ. ಇಲ್ಲಿ ಪೃಥ್ವಿರಾಜ್ ಚೌಹಾಣ ಗೆದ್ದು ಬಿಡ್ತಾನ. ಗೆದ್ದು ನೋಡ್ರಿ 2ನೇ ತರೈನ್ ಕದನದಲ್ಲಿ ಏನಾಗ್ತಪ್ಪ ಅಂತಂದರೆ ಎರಡನೇ ತರೈನ್ ಕದನ 1192ರಲ್ಲಿ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ಮಧ್ಯೆ ಯುದ್ಧ ನಡೆದಾಗ ಈ ಸಂದರ್ಭದಲ್ಲಿ ಪೃಥ್ವಿರಾಜ್ ಸೋತು ಕೊಲೆ ಮಾಡಿ ಅಜ್ಮೀರದ ಒಂದು ಪ್ರಾಂತ್ಯವನ್ನು ಪಡೆದುಕೊಂಡ್ರು. ಏನಂತಂದರೆ 2ನೇ ತರೈನ್ ಯುದ್ಧದಲ್ಲಿ ಮೊಹಮ್ಮದ್ ಗೋರಿ ಏನು ಮಾಡ್ತಾನೆ ಅಂದರೆ ಪೃಥ್ವಿರಾಜ್ ಚೌಹಾಣನ್ನು ಸೋಲಿಸಿ ಕೊಲೆ ಮಾಡಿಬಿಟ್ಟ. ಆಗ ಆ ಅಜ್ಮೀರದ ಒಬ್ಬ ಅಜ್ಮೀರವನ್ನು ಏನು ಮಾಡ್ತಾನೆ ಅಂತಂದರೆ ಅಜ್ಮೀರ್ ಮತ್ತು ಪಂಜಾಬನ್ನು ಪಡೆದುಕೊಂಡು ಬಿಡ್ತಾನೆ. ಯಾರಂತಾರೆ? ಮೊಹಮ್ಮದ್ ಗೋರಿ. ಆಮೇಲೆ ಚಂದಾರ್ ಕದನ ಆಗ್ತದೆ. ಅಂದರೆ ಚಂದ್ವಾರ್ ಕದನ ಆಗ್ತದೆ ಕ್ರಿಸ್ತಶಕ 1193ರಲ್ಲಿ. ಈ ಕದನದಲ್ಲಿ ಕನೌಜ್ರ ಜಯಚಂದ್ರನನ್ನು ಸೋಲಿಸಿದ. ಏನು ಮಾಡ್ತಂತಂದರೆ ಈ ಮೊಹಮ್ಮದ್ ಗೋರಿನಲ್ಲ 1193ರಲ್ಲಿ ಕನೌಜ್ನ ಜಯಚಂದ್ರನನ್ನು ಸೋಲಿಸಿಬಿಡ್ತಾನೆ. ಆತನ ಸೇನಾಧಿಪತಿಯಾಗಿರ್ತಕ್ಕಂಥ ಬಕ್ತಿಯಾರ್ ಖಿಲ್ಜಿ, ಮೊಹಮ್ಮದ್ ಗೋರಿಯ ಸೇನಾಧಿಪತಿ ಬಕ್ತಿಯಾರ್ ಖಿಲ್ಜಿ ಕ್ರಿಸ್ತಶಕ 1204ರಲ್ಲಿ ಬಂಗಾಳದ ಮೇಲೆ ದಾಳಿ ಮಾಡಿ ಲಕ್ಷ್ಮಣೇಶನನ್ನು ಕೊಲೆ ಮಾಡಿ ಮತ್ತು ಕ್ರಿಸ್ತಶಕ 1206ರಲ್ಲಿ ಬಿಹಾರದ ಮೇಲೆ ದಾಳಿ ಮಾಡಿ ನಳಂದ ವಿಶ್ವವಿದ್ಯಾಲಯನ ಸಂಪೂರ್ಣವಾಗಿ ನಾಶ ಮಾಡಿದರು. ನೋಡಿ, ಬಕ್ತಿಯಾರ್ ಖಿಲ್ಜಿ ಏನು ಮಾಡ್ತಾನೆ ಅಂತಂದರೆ ಫಸ್ಟಿಗೆ ಕ್ರಿಸ್ತಶಕ 1204 ಬಂಗಾಳದ ಮೇಲೆ ದಾಳಿ ಮಾಡಿ ಲಕ್ಷ್ಮಣೇಶನ ಸೋಲಿಸಿ ತದನಂತರ ಏನು ಮಾಡ್ತಾನೆ ಅಂತಂದರೆ ಕ್ರಿಸ್ತಶಕ 1206ರಲ್ಲಿ ಬಿಹಾರದ ಮೇಲೆ ದಾಳಿ ಮಾಡಿ ನಳಂದ ವಿಶ್ವವಿದ್ಯಾಲಯನ ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ಯಾರಂತಂದರೆ ಬಕ್ತಿಯಾರ್ ಖಿಲ್ಜಿ. ಆ ನಂತರ ಕ್ರಿಸ್ತಶಕ 1206ರಲ್ಲಿ ಮಾರ್ಚ್ 15ರಂದು ಮೊಹಮ್ಮದ್ ಗೋರಿ ಪಂಜಾಬಿನ ಖೋಖಾರ್ ಎಂಬ ಬುಡಕಟ್ಟು ಜನರಿಂದ ಕೊಲೆ ಆಗ್ತಾನೆ. ನೋಡಿ, ಇಷ್ಟೆಲ್ಲ ಗೆದ್ದಿರ್ತಕ್ಕಂಥ ಮೊಹಮ್ಮದ್ ಗೋರಿ ಏನು ಮಾಡ್ತಾನಂತಂದರೆ ಈ ಖೋಖಾರ್ ಎಂಬ ಬುಡಕಟ್ಟು ಜನರಿಂದ ಸತ್ತು ಹೋಗ್ತದ. ಆ ನಂತರ ಮೊಹಮ್ಮದ್ ಗೋರಿಗೆ ಗಂಡು ಸಂತಾನ ಇರಲಿಲ್ಲ. ಕಾರಣ ತನ್ನ ಸಾಮ್ರಾಜ್ಯವನ್ನು 3 ಭಾಗಗಳಾಗಿ 3 ಮುಖ್ಯಸ್ಥನಾಗಿ ನೇಮಕ ಮಾಡಿಕೊಂಡಿದ್ದ. ಇಷ್ಟೆಲ್ಲ ಆಳ್ವಿಕೆ ಮಾಡ್ತಕ್ಕಂಥ ಗೋರಿಗೆ ಅವನಿಗೆ ಗಂಡು ಸಂತಾನವಿರಲಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾನೆ? 3 ಭಾಗಗಳನ್ನಾಗಿ ಆಳ್ವಿಕೆ ಮಾಡಲು ಒಂದು ಮುಖ್ಯಸ್ಥರನ್ನ ನೇಮಿಸ್ತಾನೆ. ಯಾರಂತಂದರೆ ಯಾವತ್ತಂದರೆ ಈ ಕಾಬೂಲ್ ಎಂಬ ಪ್ರದೇಶದಲ್ಲ, ಈ ಕಾಬೂಲ್ ಪ್ರದೇಶಕ್ಕೆ ಎಲ್ದಿಜನ್ ನೇಮಕ ಮಾಡಿದ. ಈ ಮುಲ್ತಾನ್ ಎಂಬ ಪ್ರದೇಶಕ್ಕೆ ಕುಬಾಚನ ನೇಮಕ ಮಾಡಿದ. ದೆಹಲಿಯನ್ನು ಕುತುಬುದ್ ಐಬಕನ್ನು ನೇಮಿಸಿದ. ದೆಹಲಿ ಎಂಬ ಪ್ರದೇಶಕ್ಕೆ ಕುತುಬುದ್ದೀನ್ ಐಬಕನನ್ನು ನೇಮಕ ಮಾಡ್ತಾನೆ. ಈ ಗೋರಿನ ಅಂತಂದ ವಿಶೇಷತೆಗಳು ನೋಡಿ, ಡಾಕ್ಟರ್ ಈಶ್ವರ್ ಪ್ರಸಾದ್ ಅವರು ಹೇಳ್ತಾರೆ, ಈ ಮೊಹಮ್ಮದ್ ಗಜ್ನಿ ದಾಳಿ ತಾತ್ಕಾಲಿಕವಾದರೆ ಮೊಹಮ್ಮದ್ ಗೋರಿಯ ದಾಳಿ ಶಾಶ್ವತ ಪರಿಣಾಮವನ್ನುಂಟು ಮಾಡಿತು ಎಂದು ವ್ಯಕ್ತಪಡಿಸಿದ.
ಡಾಕ್ಟರ್ ಈಶ್ವರ್ ಪ್ರಸಾದ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ಮೊಹಮ್ಮದ್ ಗಜ್ನಿ ತಾತ್ಕಾಲಿಕವಾದರೆ ಮೊಹಮ್ಮದ್ ಗೋರಿಯ ದಾಳಿ ಏನಿದೆಯಲ್ಲ ಇದು ಶಾಶ್ವತ ಪರಿಣಾಮ ಬೀರಿತು ಅಂತೇಳಿ ಯಾರಂತಂದರೆ ಈ ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರು ವ್ಯಕ್ತಪಡಿಸ್ತಾ ಹೋದರು. ಈ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ವಶನ್ಸ್ ನೋಡೋಣ ಈ ಪಾಠಕ್ಕೆ ಸಂಬಂಧಪಟ್ಟಂತೆ. ಏನಪ್ಪ ಅಂದರೆ, ಮೊಹಮ್ಮದ್ ಗಜ್ನಿ ಮೊದಲಿಗೆ ಭಾರತ ದಂಡಯಾತ್ರೆ ನಡೆಸಿದ ವರ್ಷ ಅಂತ ನೋಡ್ತೀವಿ. ಮೊಹಮ್ಮದ್ ಗಜ್ನಿ ಭಾರತ ದಂಡಯಾತ್ರೆ ನಡೆಸಿದ ವರ್ಷ ಅಂತಂದರೆ ಕ್ರಿಸ್ತಶಕ 1000ರಲ್ಲಿ ಮೊಹಮ್ಮದ್ ಗಜ್ನಿ ಮೊದಲನೇ ಭಾರತ ದಂಡಯಾತ್ರೆ ನಡೆಸಿದ. ಮೊಹಮ್ಮದ್ ಗಜ್ನಿ ಜೊತೆ ಭಾರತಕ್ಕೆ ಬಂದ ವಿದ್ವಾಂಸರು ಯಾರು ಅಂತ ಐತಿ. ಮೊಹಮ್ಮದ್ ಗಜ್ನಿಯ ಜೊತೆ ಭಾರತಕ್ಕೆ ಬಂದ ವಿದ್ವಾಂಸರು ಯಾರಂತ ಐತಿ. ಯಾರಂತಂದರೆ ಅಲ್ಬರುನಿ. ಆಗಲೇ ಹೇಳಿದ್ನಲ್ಲ, ಅಲ್ಬರುನಿ ಮೊಹಮ್ಮದ್ ಗಜ್ನಿ ಜೊತೆಯಲ್ಲಿ ಭಾರತಕ್ಕೆ ಬಂದಿದ್ದರು. ಭಾರತ ಮೇಲೆ ಶಾಶ್ವತ ಸಾಮ್ರಾಜ್ಯ ಕಟ್ಟುವ ಕಲ್ಪನೆಯೊಂದಿಗೆ ದಾಳಿ ಮಾಡಿದ ನಾಯಕ ಯಾರು? ಇನ್ನು ಈಗ ಹೇಳಿದೆ. ಯಾರಪ್ಪ ಅಂದರೆ ಈ ಮೊಹಮ್ಮದ್ ಗೋರಿ. ಯಾರಪ್ಪ ಅಂದರೆ ಈ ಮೊಹಮ್ಮದ್ ಗೋರಿ. ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಹೂಣರ ದಾಳಿಗಳಿಂದ ರೋಮನ್ ಸಾಮ್ರಾಜ್ಯವನ್ನು ಸ್ಥಾಪನೆಗೊಂಡ ನಂತರ ಅಲ್ಲಿ ಹೆಚ್ಚಾಗಿ ಭಾರತವನ್ನು ಹೆಚ್ಚಾಗಿ ಅವಲಂಬಿಸಿದ್ದು ಎಲ್ಲಿ ಅಂತ ಹೇಳಿದ ಕ್ವಶನ್ಸ್ ಐತಿ. ಎಲ್ಲಪ್ಪ ಅಂತಂದರೆ ಭಾರತ ಹೆಚ್ಚಾಗಿ ಅವಲಂಬಿಸಿದ್ದು ಎಲ್ಲಿ ಅಂತೇಳಿ ಕ್ವಶನ್ಸ್ ಐತಿ. ಅಂದರೆ ಆಗ್ನೇಯ ಏಷ್ಯಾದೊಡನೆ ವ್ಯಾಪಾರ. ಎಲ್ಲಿ ಅಂತಾರೆ ಆಗ್ನೇಯ ಏಷ್ಯಾದೊಡನೆ ಹೆಚ್ಚಾದ ಒಂದು ಅವ್ರದ್ದು ವ್ಯಾಪಾರವನ್ನು ನಡೆಸ್ತಾ ಇದ್ರು. ಮೊಹಮ್ಮದ್ ಗಜ್ನಿ 16ನೇ ದಾಳಿ ಇದರ ಮೇಲೆ ನಡೀತು. 16ನೇ ದಾಳಿ ಎಲ್ಲಿ ನಡೀತು? ಯಾವ ದೇವಾಲಯದ ಮೇಲೆ ನಡೀತು ಅಂತೇಳಿ ಐತಿ. ಅಂದರೆ ಮೊಹಮ್ಮದ್ ಗಜ್ನಿಯ 16ನೇ ದಾಳಿ ಎಲ್ಲಿ ನಡೀತು ಅಂತೇಳಿ, ಅಂದರೆ ಸೋಮನಾಥ ದೇವಾಲಯದ ಮೇಲೆ. ಎಲ್ಲಿ ಅಂದರೆ ಸೋಮನಾಥ ದೇವಾಲಯದ ಮೇಲೆ. ಗಜ್ನಿ ಮನೆತನದ ಸ್ಥಾಪಕರು ಯಾರು? ಗಜ್ನಿ ಮನೆತನದ ಸ್ಥಾಪಕರು ಯಾರಂದರೆ ಈ ಅಲಾವುದ್ದೀನ್ ಗಜ್ನಿ. ಗಜ್ನಿ ಮನೆತನದ ಸ್ಥಾಪಕರು ಅಲಾವುದ್ದೀನ್ ಗಜ್ನಿ. ಸೋಮನಾಥ ದೇವಾಲಯವನ್ನು ಕೊಳ್ಳೆ ಹೊಡಿತಕ್ಕಂಥ ಸಂದರ್ಭದಲ್ಲಿ ತಡೆಗಟ್ಟದ ಪ್ರಯತ್ನಿಸಿದ ಅರಸ ಯಾರಪ್ಪ ಅಂತಂದರೆ 1ನೇ ಭೀಮದೇವ. ಮೊಹಮ್ಮದ್ ಗಜ್ನಿಯ ಕೊನೆಯ ದಾಳಿ ಎಲ್ಲಿ ಆಯಿತು ಅಂತೇಳಿ, ಮೊಹಮ್ಮದ್ ಗಜ್ನಿಯ ಕೊನೆಯ ದಾಳಿ ಎಲ್ಲಿ ಆಯಿತು? ಕ್ರಿಸ್ತಶಕ 1027ರ ಪಂಜಾಬಿನ ಜುಟಾರದ ಮೇಲೆ ಆಯಿತು. ತದನಂತರ ಕ್ರಿಸ್ತಶಕ 1178ರಲ್ಲಿ ಮೊಹಮ್ಮದ್ ಗೋರಿನ ಸೋಲಿಸಿದ ಭಾರತದ ಮಹಿಳೆ ಯಾರು? ಕ್ರಿಸ್ತಶಕ 1178ರಲ್ಲಿ ಮೊಹಮ್ಮದ್ ಗೋರಿನ ಸೋಲಿಸಿದ ಭಾರತೀಯ ಮಹಿಳೆ ಯಾರು? ನಾಯಕಿ ದೇವಿ. ಯಾರಪ್ಪ ಅಂತಂದರೆ ನಾಯಕಿ ದೇವಿ. ಮೊಹಮ್ಮದ್ ಗೋರಿಯನ್ನು ಸೋಲಿಸಕ್ಕಂಥ ಮಹಿಳೆ ನಾಯಕಿ ದೇವಿ. ಪ್ರಥಮ ತರೈನ್ ಕದನ ನಡೆದಿದ್ದು ಇದರ ಮಧ್ಯೆ. ಅಂದರೆ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್. 2ನೇ ತರೈನ್ ಕದನದಲ್ಲಿ ಮೊಹಮ್ಮದ್ ಗೋರಿಯಿಂದ ಸೋಲಲ್ಪಟ್ಟ ಅರಸ ಯಾರು? ಯಾರಂತಂದರೆ ಈ ಪೃಥ್ವಿರಾಜ್ ಚೌಹಾಣ್ ಅಂತ ನೋಡ್ತಾ ಹೋಗ್ತೀವಿ. ಪೃಥ್ವಿರಾಜ್ ಚೌಹಾಣ್. ಇಲ್ಲಿಗೆ ಈ ಪಾಠವನ್ನು ಕಂಪ್ಲೀಟಾಗಿ ಮುಗಿಸ್ಬಿಡೋಣ. ಮುಂದಿನ ತರಗತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇದು ಮಾಡ್ತಾ ಹೋಗೋಣ. ಈ ಕ್ಲಾಸನ್ನು ಕೇಳಿ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ನಮ್ಮೆಲ್ಲರನ್ನ ಬೆಳೆಸಿರಿ ಅಂತೇಳಿ ನನ್ನ ಈ ಪಾಠವನ್ನು ಇಲ್ಲಿಗೆ ಮುಗಿಸ್ತಾನೆ. ಥ್ಯಾಂಕ್ ಯು. ಧನ್ಯವಾದ.